ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು 5 ಆಫ್ ವಾಂಡ್ಸ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಮೊದಲನೆಯದಾಗಿ ಈ ವಾಂಡ್ಸ್ 5 ಆಫ್ ವಾಂಡ್ಸ್ ಕಾರ್ಡ್ನ ಹೆಂಗೆ ಗುರುತಿಸ್ತೀರಾ ಅಂತ ತಿಳ್ಕೊತಾ ಬರೋಣ. ನೀವು ಈ ಥರ ರೋಮನ್ ನಂಬರ್ 5 ನೋಡಿಬಿಟ್ಟು ಇದು ಏನು ಕೋಲ್ ಥರ ನೋಡ್ತಾ ಇದ್ದೀರಲ್ಲ, ಇದನ್ನು ಬಂದುಬಿಟ್ಟು ರೈಡರ್ ವೇಟ್ ಟ್ಯಾರೋ ಡೆಕ್ಕಲ್ಲಿ ವಾಂಡ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ಥರ ವಾಂಡ್ಸು ಈ ಕಾರ್ಡಲ್ಲಿ ಎಷ್ಟಿದೆ? 1 2 3 4 5 ವಾಂಡ್ಸು ಈ ಕಾರ್ಡಲ್ಲಿದೆ. ಹಾಗಾಗಿ ನೀವು ಇದನ್ನ ಗುರುತಿಸ್ಬೋದು. ಇದು 5 ಆಫ್ ವಾಂಡ್ಸ್ ಅಂತ. ಅರ್ಥ ಆಯ್ತಾ? ಈ ರೋಮನ್ ನಂಬರ್ನ 5 ಅಂತ ಗುರುತಿಸ್ಬಿಟ್ಟು ಈ ವಾಂಡ್ಸನ್ನು ಗುರುತಿಸಿದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೋದು ಇದು 5 ಆಫ್ ವಾಂಡ್ಸ್ ಕಾರ್ಡ್ ಅಂತ. ಇಲ್ಲ ಅಂತಂದರೆ ಇಲ್ಲಿ ಎಷ್ಟು ನಂಬರ್ ಆಫ್ ವಾಂಡ್ಸ್ ಇದೆ ಅಲ್ಲ, ಅದನ್ನು ನೀವು ಎಣಿಸಿದ್ರು ಸಹ ನೀವು ಇದು ಗುರುತಿಸ್ಬೋದು. ಇದು 5 ಆಫ್ ವಾಂಡ್ಸ್ ಕಾರ್ಡ್ ಅಂತ. ಅರ್ಥ ಆಯ್ತಾ? ಇವಾಗ ಫಸ್ಟು ಇನ್ ಜನರಲ್ ಆಗಿ ಈ ವಾಂಡ್ಸ್ ಕಾರ್ಡು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊತಾ ಬರೋಣ. ಈ ವಾಂಡ್ಸ್ ಬಂದ್ಬಿಟ್ಟು ನೀವು ಜ್ಯೋತಿಷ್ಯ ಶಾಸ್ತ್ರಕ್ಕೆ ರೆಸೊನೇಟ್ ಮಾಡಿದ್ರೆ ಇದು ಬಂದ್ಬಿಟ್ಟು ಎಲಿಮೆಂಟ್ ಆಫ್ ಫೈರ್ ಎನರ್ಜಿನ ತೋರಿಸುತ್ತೆ. ನಮ್ಮ ಇಡೀ ಒಂದು ಜಗತ್ತಿನಲ್ಲಿ ನಮ್ಮ ಇಡೀ ದೇಹನೂ ಕೂಡ ಈ ಪಂಚತತ್ವದಿಂದ ಮಾಡಲಾಗಿದೆ. ಅದರಲ್ಲಿ ಬೆಂಕಿ, ಫೈರ್ ಕೂಡ ಒಂದು. ಈ ವಾಂಡ್ಸ್ ಬಂದ್ಬಿಟ್ಟು ಆ ಬೆಂಕಿ, ಫೈರ್ ಎಲಿಮೆಂಟನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ಮತ್ತು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಫೈರ್ ಸೈನ್ಸ್, ಈ ಫೈರ್ ಝೋಡಿಯಾಕ್ ಸೈನ್ಸ್ ಯಾವುದಂತ ಕರಿತೀವಿ? ಅದು ಯಾವ ರಾಶಿಗಳಂತ ಅಂದರೆ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ಅಂದರೆ ಏರಿಸ್ ಅಂತಂದರೆ ಮೇಷರಾಶಿ, ಲಿಯೋ ಅಂತಂದರೆ ಸಿಂಹ ರಾಶಿ, ಸ್ಯಾಜಿಟೇರಿಯಸ್ ಅಂತಂದರೆ ಧನಸ್ಸು ರಾಶಿ. ಈ ಫೈರ್ ಸೈನ್ಸ್ ಬಂದ್ಬಿಟ್ಟು ಈ ವಾಂಡ್ಸ್ ಎನರ್ಜಿನ ಇನ್ ಜನರಲ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ. ನಾನೀಗ ಹೇಳ್ತಾ ಇದ್ದು 5 ಆಫ್ ವಾಂಡ್ಸ್ ಬಗ್ಗೆ ಅಲ್ಲ, ಇನ್ ಜನರಲ್ ವಾಂಡ್ಸ್ ಬಗ್ಗೆ. ಅರ್ಥ ಆಯ್ತಾ? ಮತ್ತು ಈ ವಾಂಡ್ಸ್ ಕೂಡ ಇನ್ ಜನರಲ್ ಆಗಿ ಇದೇನು ಕ್ಯಾರೆಕ್ಟರಿಸ್ಟಿಕ್ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದು ಒಂಥರ ಪ್ಯಾಷನೇಟ್ ಎನರ್ಜಿ. ಪ್ಯಾಷನೇಟ್ ಅಂತ ಅಂದರೆ ಅದು ಲವ್ವಿಂಗ್, ಸೆಕ್ಷುವಲ್ ಎನರ್ಜಿ ವೈಸ್ ಅಷ್ಟೇ ಅಲ್ಲ. ಪ್ಯಾಷನ್ ಬಂದ್ಬಿಟ್ಟು ನೀವೇನಾದ್ರು ತುಂಬ ಇಷ್ಟಪಟ್ಟು ಮಾಡೋವಂಥ ಒಂದು ಆ್ಯಕ್ಟಿವಿಟಿ ಇರ್ಬೋದು. ಅದು ಸ್ಕೆಚಿಂಗ್ ಆಗಿರ್ಬೋದು, ಇಲ್ಲ ಪೇಂಟಿಂಗ್ ಆಗಿರ್ಬೋದು, ಇಲ್ಲ ಹಾಡು ಹೇಳೋದಾಗಿರ್ಬೋದು, ಅದನ್ನು ಕೂಡ ತೋರಿಸುತ್ತೆ. ಇದು ಕ್ರಿಯೇಟಿವ್ ಎನರ್ಜಿನ ತೋರಿಸುತ್ತೆ ಮತ್ತು ಇನ್ಸ್ಪಿರೇಷನ್ ಕೂಡ ತೋರಿಸುತ್ತೆ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ನಮ್ಮ ಇಡೀ ಬಾಡಿಯಲ್ಲಿ 7 ಚಕ್ರಗಳಿದೆ. ಆ 7 ಚಕ್ರಗಳಲ್ಲಿ ಇದು ಬಂದ್ಬಿಟ್ಟು ಎರಡನೆಯ ಚಕ್ರ ಅದು ಬಂದ್ಬಿಟ್ಟು ಸೇಕ್ರಲ್ ಚಕ್ರಗೆ ರೆಸನೇಟ್ ಆಗುತ್ತೆ. ಈ ಸೇಕ್ರಲ್ ಚಕ್ರ ಬಂದ್ಬಿಟ್ಟು ಕೇಸರಿ ಬಣ್ಣ ಅಂದರೆ ಆರೆಂಜ್ ಕಲರಲ್ಲಿ ರೆಪ್ರೆಸೆಂಟ್ ಆಗುತ್ತೆ. ಈ ಸೇಕ್ರಲ್ ಚಕ್ರ ಏನು ತೋರಿಸುತ್ತೆ ಅಂದರೆ ಇದು ಬಂದ್ಬಿಟ್ಟು ಸೆಕ್ಷುವಲ್ ಎನರ್ಜಿನ ತೋರಿಸುತ್ತೆ. ನಮಗೆ ಏನರಿಂದ ಖುಷಿ ಸಿಗುತ್ತೆ ಅಲ್ಲ, ಅಂದರೆ ನಮ್ಮ ಈ ಪಂಚತತ್ವಗಳಿಂದ ಏನು ಖುಷಿ ಸಿಗುತ್ತೆ ಅಂದರೆ ನಮ್ಮ 5 ಪಂಚ ಇಂದ್ರಿಯಗಳಿಂದ ಏನು ಖುಷಿ ಸಿಗುತ್ತೆ ಅಲ್ಲ, ಅಂದರೆ ತಿನ್ನೋದ್ರಿಂದ ಆಗಿರ್ಬೋದು, ಇಲ್ಲ ನಾವು ಯಾವುದಾದ್ರು ಇಷ್ಟಪಟ್ಟು ಮಾಡೋ ಒಂದು ಕೆಲಸ ಆಗಿರ್ಬೋದು, ನಾವು ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡೋದಿರ್ಬೋದು, ನಾವು ನಮ್ಮ ಪವರ್ಫುಲ್ ಸ್ಟೇಟಿಗೆ ಬರೋದಿರ್ಬೋದು, ಅದೆಲ್ಲ ಈ ಸೇಕ್ರಲ್ ಚಕ್ರ ತೋರಿಸುತ್ತೆ. ಇನ್ನೊಂದು ಯಾವ ಚಕ್ರ 7 ಚಕ್ರಸಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಇದು ಬಂದ್ಬಿಟ್ಟು ಸೋಲಾರ್ ಪ್ಲೆಕ್ಸಸ್ ಚಕ್ರ. ಅಂದರೆ 7 ಚಕ್ರಗಳಲ್ಲಿ 3ನೇ ಚಕ್ರನ ರೆಪ್ರೆಸೆಂಟ್ ಮಾಡುತ್ತೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದ್ಬಿಟ್ಟು ಹಳದಿ ಕಲರಿಂದ ರೆಪ್ರೆಸೆಂಟ್ ಮಾಡಲಾಗಿದೆ. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಏನು ಹೇಳುತ್ತೆ? ಇದು ಬಂದ್ಬಿಟ್ಟು ನಮ್ಮ ಸೆಲ್ಫ್ ಎಸ್ಟೀಮ್, ಅಂದರೆ ನಮ್ಮ ಸ್ವಾಭಿಮಾನ, ನಮ್ಮ ಆತ್ಮಗೌರವ, ನಮ್ಮ ಈಗೋ, ಅಹಂ ಅಂತ ಏನು ಹೇಳ್ತೀವಿ, ಅದು ಒಳ್ಳೆ ರೀತಿಯಂಥ ಒಂದು ಸ್ವಾಭಿಮಾನ. ಮತ್ತು ನಮ್ಮ ಇಮೇಜ್, ನಾವು ಸೊಸೈಟಿಯಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಹೆಂಗೆ ತೋರಿಸ್ಕೊತೀವಿ, ಅದನ್ನು ಇದು ತೋರಿಸ್ತಾ ಬರುತ್ತೆ. ಆಯಿತಾ? ಸೊ ಇಡೀ 7 ಚಕ್ರಗಳಲ್ಲಿ ಈ ವಾಂಡ್ಸ್ ಬಂದ್ಬಿಟ್ಟು ಒಂದು ಸೇಕ್ರಲ್ ಚಕ್ರ, ಇನ್ನೊಂದು ಸೋಲಾರ್ ಪ್ಲೆಕ್ಸಸ್ ಚಕ್ರಗೆ ರೆಪ್ರೆಸೆಂಟ್ ಮಾಡುತ್ತೆ. ಆಯಿತಾ? ಇನ್ ಜನರಲ್ ಆಗಿ ಈ ಫೈರ್ ಎಲಿಮೆಂಟು ಇನ್ನೇನೇನು ತೋರಿಸುತ್ತೆ ಅಂದರೆ ಇದು ಸ್ಟ್ರಾಂಗ್ ಎಮೋಷನ್ನ ತೋರಿಸುತ್ತೆ. ಯಾವಾಗಲೇ ಇನ್ ಜನರಲ್ ಆಗಿ ವಾಂಡ್ಸ್ ಬಂದರೆ ನೀವು ಅರ್ಥ ಮಾಡ್ಕೋಬೇಕು, ಯಾವ್ದಾದ್ರು ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತಂದರೆ ಆ ವ್ಯಕ್ತಿ ಬಂದ್ಬಿಟ್ಟು ಅವ್ರಿಗೆ ತುಂಬ ಬೇಗ ಕೋಪ ಬರುತ್ತೆ ಮತ್ತು ಜಾಸ್ತಿ ತಾಳ್ಮೆ ಇರಲ್ಲ. ಆ ಕೆಲಸ ಅವಾಗ ಮಾಡ್ಬಿಡ್ಬೇಕಂತ ಅವಾಗ ಮಾಡಿಬಿಡ್ಬೇಕು. ಆ ಥರ ವ್ಯಕ್ತಿ ಆಗಿರ್ತಾರೆ. ತುಂಬ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಕೆಲಸ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಥರ ಅದೇನು ಪ್ರೋಸ್ ಏನು ಕಾನ್ಸ್ ಏನು ಏನು ಯೋಚನೆ ಮಾಡಲ್ಲ. ಆ ಥರ ತುಂಬ ಇಂಪಲ್ಸಿವ್ ಇರ್ತಾರೆ. ಆಯಿತಾ? ಮತ್ತು ಆ ವ್ಯಕ್ತಿ ಬಂದ್ಬಿಟ್ಟು ತುಂಬ ಅಡ್ವೆಂಚರಸ್, ಅಂದರೆ ರಿಸ್ಕ್ ತೊಗೊಂಡು ಈಗ ಟ್ರಕ್ಕಿಂಗ್ ಹೋಗೋದು, ಸ್ಕೂಬಾ ಡೈವಿಂಗ್ ಹೋಗೋದು, ಸ್ಕೈ ಡೈವಿಂಗ್ ಹೋಗೋದು, ಅದು ತುಂಬ ಅಡ್ವೆಂಚರಸ್ ವ್ಯಕ್ತಿ ಆಗಿರ್ತಾರೆ. ತುಂಬ ನೋಡೋಕೆ ತುಂಬ ಚೆನ್ನಾಗಿರ್ತಾರೆ.
ಮತ್ತು ತುಂಬ ಓವರ್ ಅಚೀವರ್, ತುಂಬ ಆ್ಯಂಬಿಷಿಯಸ್ ವ್ಯಕ್ತಿ, ಮತ್ತು ತುಂಬ ಎಕ್ಸ್ಟ್ರಾವರ್ಟ್, ಓಪನ್ನಾಗಿ ಮಾತಾಡೋದು, ಇರೋದನ್ನ ಮುಖದ ಮೇಲೆ ಹೊಡೆಯೋ ಥರ ಮಾತಾಡೋದು, ಆ ಥರ ವ್ಯಕ್ತಿ ಆಗಿರ್ತಾರೆ. ಆಯಿತಾ? ನೀವು ಯಾವಾಗಲೂ ವಾಂಡ್ಸ್ ಇನ್ ಜನರಲ್ ಆಗಿ ನಿಮ್ಮ ರೀಡಿಂಗಲ್ಲಿ ಬಂದರೂ ಸಹ ನೀವು ಟೈಮ್ ಲೈನ್ ಅರ್ಥ ಮಾಡ್ಕೊಬೇಕಂತಂದರೆ ಇದು ಬಂದ್ಬಿಟ್ಟು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಇದು ತುಂಬ ಸ್ಪೀಡ್, ವಾಂಡ್ಸು ತುಂಬ ಟೈಮ್ ತೊಗೊಳ್ಳಲ್ಲ. ಹೇಳಿಲ್ವಾ, ಇಂಪಲ್ಸಿವ್ ಎನರ್ಜಿ, ಅವಾಗ ಆಗ್ಬಿಡ್ಬೇಕಂದ್ರೆ ಆಗ್ಬಿಡ್ಬೇಕು. ಅದೇ ಒಬ್ಬ ಪರ್ಸ್ನಾಲಿಟಿಯಲ್ಲೂ ತೋರಿಸುತ್ತೆ, ಎನರ್ಜೀಸಲ್ಲೂ ತೋರಿಸುತ್ತೆ. ಸೊ ಟೈಮ್ ಲೈನ್ ನೋಡಿದಾಗ ನೀವು ಈ ವಾಂಡ್ಸ್ ಬಂದರೆ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಇದು ದಿನಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಯಾಕಂದ್ರೆ ಇದು ವೆರಿ ಫಾಸ್ಟ್ ಮೂವಿಂಗ್ ಎನರ್ಜಿ ಅಂತ. ಸೊ ಈ 5 ಆಫ್ ವಾಂಡ್ಸ್ ಬಂದರೂ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು, 5 ದಿನದಲ್ಲಿ ಕೆಲಸ ಆಗ್ಬೋದು ಅಂತ. ಅರ್ಥ ಆಯ್ತಾ? ಇದು ಬಂದ್ಬಿಟ್ಟು ಜನರಲ್ ಆಗಿ ವಾಂಡ್ಸ್ ಕಾರ್ಡ್, ವಾಂಡ್ಸ್ದು ಅರ್ಥ. ಆಯಿತಾ? ಇವಾಗ ನಾವು ಈ ಅಪ್ರೈಟ್ 5 ಆಫ್ ವಾಂಡ್ಸ್ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊತಾ ಬರೋಣ. ಈ 5 ಆಫ್ ವಾಂಡ್ಸ್ ಕಾರ್ಡ್ ಯಾವಾಗಲೇ ನಿಮ್ಮ ರೀಡಿಂಗಲ್ಲಿ ಬಂದು ಸಹ ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಇದು ನೋ ಕಾರ್ಡ್ ಅಂತ. ಯಾಕಂತ ಅಂದರೆ ಈ ಕಾರ್ಡ್ ಬಂದ್ಬಿಟ್ಟು ನೀವಿಲ್ಲಿ ನೋಡ್ಬೋದು, ಇಲ್ಲಿ ಏನು ನೋಡ್ಬೋದು, ಏನು ಇವರೆಲ್ಲ ಖುಷಿಯಾಗಿದ್ದಾರಾ? ಇಲ್ಲ ಅಲ್ವಾ, ಎಷ್ಟು ಜಗಳ ಆಡ್ತಾ ಇದ್ದಾರೆ, ಒಬ್ರೊಬ್ರು ಕೋಲಿಂದ ಹೊಡ್ಕೊತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ, ನಾನು ಸರಿ ನೀನು ಸರಿ, ನೀನು ತಪ್ಪು ನಾನು ಸರಿ, ಆ ಥರ ತುಂಬ ಕಿತ್ತಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಇಷ್ಟು ಕೆಯಾಟಿಕ್ ಎನರ್ಜಿ ನೋಡ್ತಾ ಇದ್ದೀರಾ ಅಲ್ವಾ? ಅದೇ ಇದ್ರ ಮೀನಿಂಗ್ ಕೂಡ ರೆಪ್ರೆಸೆಂಟ್ ಮಾಡೋದು. ಇದು ಏನು ಅರ್ಥ ತೋರಿಸ್ತೆ ಅಂತಂದರೆ ಇದು ಬಂದ್ಬಿಟ್ಟು ಒಂಥರ ಯುದ್ಧ, ಜಗಳ, ಅದನ್ನು ಆ ಎನರ್ಜಿನ ತೋರಿಸುತ್ತೆ. ಈ ಕಾರ್ಡ್ ಯಾವಾಗಲೇ ಬಂದರೂ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಮತ್ತು ತುಂಬ ಹರ್ಡಲ್ಸ್ ಇದೆ, ತುಂಬ ತೊಂದರೆಗಳಿದೆ, ತುಂಬ ಅಡೆಚಣೆಗಳು, ತುಂಬ ಜಗಳಗಳು, ಗಲಾಟೆ ಎಲ್ಲ ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಇನ್ನೊಂದು ಆ್ಯಂಗಲ್ ಇದೇನು ತೋರಿಸುತ್ತೆ ಅಂತ ಅಂದರೆ ನೀವು ನಿಮ್ಮದು ಏನು ಇದೆಯೋ ಅದಕ್ಕೆ ಡಿಫೆಂಡ್ ಮಾಡ್ತಾ ಇದ್ದೀರಾ. ಅಂದರೆ ಈಗ ಯಾವುದೋ ಒಂದು ಸಿಚುವೇಶನ್ ಇರ್ಬೋದು, ಇಲ್ಲ ಯಾವುದೋ ಒಂದು ಪ್ರಾಪರ್ಟಿಗಿರ್ಬೋದು, ಅದು ನಿಮಗೆ ಸೇರಬೇಕಾಗಿದ್ದು, ಹಾಗಾಗಿ ನೀವು ಅದನ್ನು ವಾದಿಸಿ ಅದನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅಂತಂದರೆ ಇದು ನನಗೆ ಸೇರಿದ್ದು ಅಂತ, ಅಂದರೆ ಒಂದು ಕೆಟ್ಟ ರೀತಿಯಲ್ಲ, ಅಂದರೆ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ. ನಾನು ತಪ್ಪಲ್ಲ, ನಾನು ಸರಿಯಾಗಿದ್ದೀನಿ, ನನಗೇನು ಸಲ್ಲಬೇಕೋ ಅದು ನನಗೆ ಸಿಗಬೇಕು ಅನ್ನೋ ಥರ, ಆ ಥರ ಎನರ್ಜಿ. ಇದು ಪ್ರಾಪರ್ಟಿ ಒಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಬಟ್ ಇನ್ ಜನರಲ್ ಆಗಿ ನೀವು ಯಾವುದೋ ಒಂದು ರೈಟ್ಸ್ ಇರ್ಬೋದು, ಯಾವುದೇ ಇರ್ಬೋದು, ನೀವು ಡಿಫೆಂಡ್ ಮಾಡ್ಕೊತಾ ಇದ್ದೀರಾ ಅಂತ ತೋರಿಸುತ್ತೆ. ಆಯಿತಾ? ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ ಇದು ತುಂಬ ಈಗೋ ಬ್ಯಾಟಲ್ಸ್ನೂ ತೋರಿಸುತ್ತೆ. ನಿಮ್ಮಲ್ಲೇ ಆಗ್ತಾ ಇರೋ ಈಗೋ ಬ್ಯಾಟಲ್ಸ್, ಹೊರಗಡೆಯಿಂದ ಅಲ್ಲ, ನಿಮ್ಮಲ್ಲೇ ಗೊತ್ತು ನಿಮಗಿದು ಸರಿ ಅಂತ, ಬಟ್ ನೀವು ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ನಿಮ್ಮಲ್ಲೇ ನಿಮ್ಗೆ ಈಗೋ ಜಾಸ್ತಿ ಇರುತ್ತೆ ಆ ಥರ. ಸೊ ನಿಮ್ಮಲ್ಲೇ ನಿಮಗೆ ಈಗೋ ಬ್ಯಾಟಲ್ಸ್ ಆಗೋದು. ಇಲ್ಲ ಅಂತಂದರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೆ, ಆ ವ್ಯಕ್ತಿ ಬಂದ್ಬಿಟ್ಟು ತುಂಬ ಒಂಥರ ಮಾತಾಡೋಕೆ ಹೋದರೆ ಒಂಥರ ಹೊಡೆಯೋಕ್ಕೆ ಬರೋ ಥರ, ಅಂದರೆ ಮಾತಾಡೋಕೆ ಹೋದರೆ ಜಗಳಾನೇ ಆಡೋಕ್ಕೆ ಬಂದುಬಿಡ್ತಾರೆ, ಆ ಥರ ವ್ಯಕ್ತಿ ಅವರು ಅಂತಲೂ ತೋರಿಸುತ್ತೆ. ಈ ಕಾರ್ಡ್ ಬಂದರೆ ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದರೆ ಆ ವ್ಯಕ್ತಿ ಆ ಥರ ಅಂತ ನಿಮ್ಗೆ ಸ್ವಲ್ಪ ಭಯ ಆಗುತ್ತೆ ಆ ವ್ಯಕ್ತಿನ ಅಪ್ರೋಚ್ ಮಾಡೋಕ್ಕೆ ಆ ಥರ. ಯಾಕಂದರೆ ಅವರು ಅಂದರೆ ಮಾತಾಡೋದೇ ಒಂಥರ ಜಗಳ ಆಡೋ ಥರ, ಹೊಡೆಯೋ ಥರ, ತುಂಬ ಹಾರ್ಶು, ತುಂಬ ಫೈರಿ, ತುಂಬ ಇಂಪಲ್ಸಿವ್ ಎನರ್ಜಿ, ಅದನ್ನು ತೋರಿಸುತ್ತೆ ಇದು. ಆಯಿತಾ? ಇದು ಇನ್ನೊಂದು ತೋರಿಸ್ತಾ ಇದ್ದರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರಬೇಕು ಒಂದು ಸಿಚುವೇಷನಲ್ಲಿ, ಮತ್ತು ತುಂಬ ಅಡಚಣೆ, ತೊಂದರೆಗಳು, ಆ ಥರ ಎಲ್ಲ ಇದೆ ಅಂತ ತೋರಿಸುತ್ತೆ. ಇದು ಜನರಲ್ ಆಗಿ ಅಪ್ರೈಟ್ 5 ಆಫ್ ವಾಂಡ್ಸ್ ಕಾರ್ಡ್ ಅರ್ಥ. ಇವಾಗ ಈ ರಿವರ್ಸ್ 5 ಆಫ್ ವಾಂಡ್ಸ್ ಕಾರ್ಡ್ ಏನಾದರೂ ಈ ಥರ ರಿವರ್ಸಲ್ಲಿ ಬಂದರೆ ನೀವು ಇದು ಅರ್ಥ ಮಾಡ್ಕೋಬೇಕು, ಇದು ಎಸ್ ಕಾರ್ಡ್ ಅಂತ. ಯಾಕಂತಂದರೆ ರಿವರ್ಸ್ 5 ಆಫ್ ವಾಂಡ್ಸ್ ಕಾರ್ಡ್ ಬಂದ್ಬಿಟ್ಟು ಒಂದು ಜಗಳ, ಗಲಾಟೆ, ಕಾಂಪಿಟೇಷನ್ನು ಎಂಡ್ ಆಗ್ತಾ ಇದೆ, ಮುಗಿತಾ ಇದೆ ಅಂತ ತೋರಿಸುತ್ತೆ ಇದು. ಆಯಿತಾ? ಅಲ್ಲಿಗೊಂದು ಅಂತ್ಯ ಬರ್ತಾ ಇದೆ. ಈ ಒಂದು ಸಿಚುವೇಶನ್ ಏನು ಜಗಳ, ಗಲಾಟೆ ಏನಿದೆ ಅದಕ್ಕೊಂದು ಅಂತ್ಯ ಬರ್ತಾ ಇದೆ. ಇದಕ್ಕೊಂದು ಫೈನಲಿ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಆ ಸೊಲ್ಯೂಷನ್ನಿಂದ ನಿಮಗೊಬ್ಬರಿಗೆ ಅಲ್ಲ, ಇಲ್ಲ ನೀವು ಯಾವುದೇ ಸಿಚುವೇಶನ್ ಯಾರ ಬಗ್ಗೆ ಕೇಳ್ತಾ ಇದ್ದೀರೋ ಆ ಸೊಲ್ಯೂಷನ್ ಅವರೊಬ್ಬರಿಗೆ ಅಲ್ಲ, ಇನ್ನು ಮಿಕ್ಕಿದವ್ರು ಎಲ್ಲರಿಗೂ ಸಹ ಸೊಲ್ಯೂಷನ್ನು ಖುಷಿ ಕೊಡುತ್ತೆ, ಯಾರಿಗೂ ಆ ಸೊಲ್ಯೂಷನಿಂದ ತೊಂದರೆ ಆಗಲ್ಲ ಅಂತ ಸೊಲ್ಯೂಷನ್ ಬರ್ತಾ ಇದೆ ಅಂತ ತೋರಿಸುತ್ತೆ ಇದು. ಇನ್ನೊಂದು ತೋರಿಸುತ್ತೆ ಅಂತಂದರೆ ಕಾಂಪಿಟೇಷನ್ ಹರ್ಡಲ್ಸ್ ಏನೂ ಇಲ್ಲ, ಇನ್ನೆಲ್ಲ ಮುಗಿತಾ ಇದೆ, ಎಲ್ಲ ಎಂಡ್ ಆಗ್ತಾ ಇದೆ. ಇದು ಒಂದ್ಸಲ ಇನ್ನೊಂದೇನು ತೋರಿಸುತ್ತೆ ಅಂದರೆ ತುಂಬ ಅಗ್ರೆಸಿವ್ ಆಗಿರೋ ಥರ ತೋರಿಸುತ್ತೆ. ಇನ್ನು ನೆಗೆಟಿವ್ ಏನು ಇದು ಅರ್ಥ ಮಾಡ್ಕೋಬೇಕಂತಂದರೆ, ಲೈಕ್ ಯಾವುದೋ ಸಿಚುವೇಶನ್ ನೀವು ಇಂಟರ್ಪ್ರಿಟ್ ಮಾಡುವಾಗ ಇದು ಇನ್ನವೇ ತುಂಬ ಅಗ್ರೆಸಿವ್ ಆಗಿ ಏನರಲ್ಲೋ ಮೂವ್ ಆಗ್ತಿದ್ದೀರಾ ಅಂತಲೂ ತೋರಿಸುತ್ತೆ ಇದು. ಅರ್ಥ ಆಯ್ತಾ? ಇಲ್ಲ ಅಂತಂದರೆ ನಿಮ್ಮಲ್ಲಿ ಕೋಪ ಬರ್ತಾ ಇದೆ, ಅದನ್ನು ಸಪ್ರೆಸ್ ಮಾಡ್ತಾ ಇದ್ದೀರಾ,
ಹೌದು, ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು, ಬಟ್ ಅತೀವ ಕೋಪನ ಅಂದರೆ ನಿಮ್ಮ ಹತ್ರ ಇರೋ ಎಲ್ಲ ಎಮೋಷನ್ಸ್ ಕೋಪನೂ ನಿಮಗೆ ಸುಮ್ಮನೆ ನಿಮ್ಮ ತಪ್ಪಿಲ್ಲ ಅಂದರೆ ಯಾರು ಹಾನಿ ಮಾಡ್ತಾ ಇದ್ದಾರೆ ಅಂತ ಕೋಪನ ಕಂಟ್ರೋಲ್ ಮಾಡ್ಕೊತಾ ಇದ್ದರೆ ಅದು ತುಂಬ ಕೆಟ್ಟ ರೀತಿಯಲ್ಲಿ ಬರ್ಸ್ಟ್ ಆಗಿಬಿಡುತ್ತೆ. ಅದನ್ನು ಮಾಡಬೇಡಿ. ನಿಮ್ಮಲ್ಲಿರೋ ಕೋಪನ ತುಂಬ ರಿಪ್ರೆಸ್ ಮಾಡ್ತಿದ್ದೀರ, ಅದನ್ನು ಮಾಡಬೇಡಿ. ಆಚೆ ಹಾಕಿ, ಯಾರ ಹತ್ರನಾದ್ರೂ ಎಕ್ಸ್ಪ್ರೆಸ್ ಮಾಡಿ. ಎಕ್ಸ್ಪ್ರೆಸ್ ಅಂದರೆ ಕೆಟ್ಟ ರೀತಿಯಲ್ಲ, ಯಾರ ಹತ್ರನೂ ಮನಸ್ಸಿನ ಹೇಳ್ಕೊಡಿ, ಅದನ್ನ ರಿಲೀಸ್ ಮಾಡಿ ಅಂತ ಈ ರಿವರ್ಸು 5 ಆಫ್ ವಾಂಡ್ಸ್ ಕಾರ್ಡ್ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು 5 ಆಫ್ ವಾಂಡ್ಸ್ ಕಾರ್ಡ್ದು ಅಪ್ರೈಟ್ ಮತ್ತು ರಿವರ್ಸ್ ಕಾರ್ಡ್ದು ಅರ್ಥ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಒತ್ತಿ. ಸೊ ನಿಮ್ಗೆ ಈ ಥರ ಮತ್ತಷ್ಟು ಅರ್ಥಪೂರ್ಣವಾದ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಸೊ ಅಲ್ಲಿ ತನಕ ಮುಂದಿನ ವೀಡಿಯೋ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.